ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಸಚಿವರಾಗಿರ್ತಕ್ಕಂಥ ಕುಮಾರಸ್ವಾಮಿಯವರು ಅವರ ಘನತೆಗೆ ತಕ್ಕಂತೆ ಮಾತಾಡೋದು ಬಿಟ್ಟು ವಿಪರೀತ ಅವರು ಮಾತಾಡ್ತಕ್ಕಂಥ ಮಾತು ನಮಗೆ ನಾಚಿಕೆ ಆಗುತ್ತೆ. ಯಾಕೆ ಈ ಜಿಲ್ಲೆಯವರನ್ನ ಗೆಲ್ಲಿಸಿ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳು ಮಾಡಿರ್ತಕ್ಕಂಥ ಜಿಲ್ಲೆ ಇದು. ಯಾವುದೇ ಒಬ್ಬ ಮುಖಂಡರ ಮೇಲೆ ಮಾತಾಡಬೇಕಾದ್ರೆ ಲಘುವಾಗಿ ಮಾತಾಡಬಾರ್ದು, ಯಾವುದೊಂದು ಬದ್ಧತೆ ಇಟ್ಕೊಂಡು ಮಾತಾಡಬೇಕಾಗಿತ್ತು. ಯಾವತ್ತಿನ ಕಾಲದಲ್ಲಿ ನೀವು ಡಿ ಕೆ ಶಿವಕುಮಾರ್ನ ನಮ್ಮ ಜೋಡೆತ್ತು, ನಾವು ದೇವರು, ನಾವೇನು ಗ್ರೇಟ್ ಹಾಗೆ ಹೀಗೆ ಅಂತ ಮಾತಾಡ್ಬಿಟ್ಟು ಇವತ್ತು ನಮ್ಮ ರಾಜಕೀಯದ ಬೇಳೆ ಬೇಯಿಸ್ಕೊಳೋಕ್ಕೆ ಇಷ್ಟು ಬಂದಾಗ ಮಾತಾಡ್ತಿರಲ್ಲ. ದಯಮಾಡಿ ತಾವು ಆತ್ಮವಿಮರ್ಶೆ ಮಾಡ್ಕೊಳ್ಬೇಕು. ಮತ್ತು ತಾವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದೀರಾ, ಇವತ್ತು ಲಘುವಾಗಿ ರಾಜ್ಯದ ನಾಯಕರುಗಳನ್ನ, ರಾಜ್ಯದ ಉಪಮುಖ್ಯಮಂತ್ರಿಗಳನ್ನ ಲಘುವಾಗಿ ಮಾತಾಡ್ತೀರಾ. ಅವ್ರ ಶಕ್ತಿ ಮೀರಿ ಈ ಜಿಲ್ಲೆಗೆ ಏನು ಮಾಡಬೇಕು ಅಂತಂದರೆ ಮುಖ್ಯಮಂತ್ರಿ ಆದರೂ ಅಷ್ಟು ಕೆಲಸ ಮಾಡೋಕ್ಕಾಗದೇ ಇರೋದನ್ನ ಮಾಡ್ತಾ ಇದ್ದಾರೆ ಇವತ್ತು ಈ ಜಿಲ್ಲೆಗೆ. ಇವತ್ತು ನೀವು ಕೇಂದ್ರದಲ್ಲಿ ಮಂತ್ರಿ ಆಗಿದ್ದರೆ ನಿಮ್ಗೊಂದು ಸವಾಲು ಆಗ್ತೀವಿ. ಈ ಜಿಲ್ಲೆಗೆ ನೀವು ಕೇಂದ್ರದಲ್ಲಿ ನೀವೇ ಕೈಗಾರಿಕೆ ಮಂತ್ರಿ, ನಿಮ್ಮ ತಾಕತ್ತಿದ್ರೆ ದಯಮಾಡಿ ಈ ಜಿಲ್ಲೆಗೆ ಒಂದು ಕೈಗಾರಿಕೆ ತಂದು ಮಾಡಿಗೆ ಚಾಲೆಂಜ್ ಮಾಡಿ, ಅದು ಒಪ್ಕೊತೀವಿ. ಅದು ಬಿಟ್ಬಿಟ್ಟು ರಾಜಕಾರಣಕ್ಕೋಸ್ಕರ ಮತ ಬ್ಯಾಂಕ್ ಸೃಷ್ಟಿ ಮಾಡ್ಕೊಳ್ಳೋಕ್ಕೋಸ್ಕರ ಯಾವುದೋ ಒಂದು ನಿಮ್ಮ ಒಂದು ಏನು ಧರ್ಮದ ಹೆಸರಲ್ಲೋ ಯಾವುದೋ ಒಂದು ವಿಚಾರ ನೀವು ಮನಸ್ಸಲ್ಲಿ ಮಡಿಕೊಂಡು ಮತದಾರರನ್ನ, ರೈತರನ್ನ ಎತ್ಕಟ್ಟತಕ್ಕಂಥ ದಯಮಾಡಿ ಬಿಡಿ. ಕಾರಣ ಯಾಕೆ ಹೇಳ್ತೀವಿ ಅಂದರೆ ನಿಮ್ಮ ಪಕ್ಷ ಜಾತ್ಯತೀತ ಅಂತ ಹೇಳ್ಕೊಂಡು ಇಡೀ ರಾಷ್ಟ್ರದಲ್ಲಿ, ಇಡೀ ರಾಜ್ಯದಲ್ಲಿ ಓಟ್ ಹಾಕ್ಸ್ಕೊಂಡು ಅಧಿಕಾರಕ್ಕೆ ಬಂದು ಇವತ್ತು ನೀವು ನಿಮ್ಮ ಸಿದ್ಧಾಂತಗಳನ್ನೆಲ್ಲ ಗಾಳಿಗೆ ತೋರೆ, ನಿಮ್ಮ ವಿಚಾರಗಳನ್ನೆಲ್ಲ ಗಾಳಿಗೆ ತೋರೆ, ನಿಮ್ಮ ಇಷ್ಟ ಬಂದಂಗೆ ನಿಮ್ಮ ಏನು ಕುಟುಂಬಕ್ಕೋಸ್ಕರ ರಾಜಕಾರಣ ಮಾಡ್ತಕ್ಕಂಥ ವಿಚಾರಗಳು ಮಡಿಕೊಂಡಿದ್ದೀರಾ. ಮಡಿಕೊಳ್ಳಿ, ನಾವು ಬೇಡ ಅನ್ನಲ್ಲ. ಆದರೆ ರಾಜಕೀಯವಾಗಿ, ಸೈದ್ಧಾಂತಿಕವಾಗಿ ತಮ್ಮ ನಿಲುವುಗಳನ್ನು ದಯಮಾಡಿ ಕೇಂದ್ರದ ಮಂತ್ರಿಗಳು ನೀವು ಸ್ಥಾನ, ಅದಕ್ಕೆ ಗೌರವ ಇದೆ. ನೀವು ಈ ರಾಜ್ಯದ 2 ಸಾರಿ ಮುಖ್ಯಮಂತ್ರಿಗಳಾಗಿದ್ದೀರಾ, ನಿಮ್ಮ ಬಗ್ಗೆ ನಮಗೆ ಗೌರವ ಇದೆ. ದಯಮಾಡಿ ಆ ಸ್ಥಾನಕ್ಕೆ ಗೌರವ ಕೊಟ್ಟು ನೀವು ಮಾತಾಡ್ತಕ್ಕಂಥದ್ದು ಮತ್ತು ನಿಮ್ಮ ಅನುಯಾಯಿಗಳಿಗೆ ಆರೋಗ್ಯಕರವಾದಂಥ ಚರ್ಚೆಗೆ ಬರೇಳಿ. ನಾವಿದ್ದೀವಿ, ನಾವು ಮುಖಂಡರುಗಳು ಬಂದು ಮಾತಾಡ್ತೀವಿ. ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಯಾವುದೇ ಕಾರಣಕ್ಕೂ ನೀವು ಕಾರ್ಯ ಮಾಡ್ತಕ್ಕಂಥವ್ರಲ್ಲಿ ಡಿ ಕೆ ಸುರೇಶ್ ಅಣ್ಣವ್ರನ್ನಾಗಲೇ ಅವ್ರನ್ನಾಗಲೇ ಕೆಲಸದಲ್ಲಿ ಅವ್ರು ಹೇಳ್ಬೇಡಿ. ಇವತ್ತು ನೀವೇ ಮುಖ್ಯಮಂತ್ರಿಗಳಾಗಿದ್ದೀರಿ ಸ್ವಾಮಿಗಳೇ 2 ಸಾರಿ. ಇವತ್ತು KMF ನಿಮ್ಮ ಕಂಟ್ರೋಲಲ್ಲಿ ನಿಮ್ಮ ಬ್ರದರೇ ಇದ್ದರು, ಎಲ್ಲ ಡೈರಿ ಇದು ನಿಮ್ಮ ಇದರಲ್ಲೇ ಇದ್ದರು. ಇವತ್ತು ಕೇವಲ 10 ತಿಂಗಳಲ್ಲಿ ಒಬ್ಬ ನಮ್ಮ ಮಾಜಿ ಸಂಸತ್ ಸದಸ್ಯರು ಕೇವಲ 10 ತಿಂಗಳಲ್ಲಿ ಆ ಸಂಸ್ಥೆಗೆ ಅಧ್ಯಕ್ಷರಾಗಿ ಬರ್ತಾರೆ. 74 ಕೋಟಿ ಲಾಭ ಮಾಡಿ ಇಡೀ ಭಾರತ ದೇಶದಲ್ಲಿ ರೆಕಾರ್ಡು. ಯಾರಾದ್ರೂ ಸವಾಲಿಗೆ ಬರಲಿ, ಇನ್ಕ್ಲೂಡಿಂಗ್ ಮೋದಿನೂ ಸವಾಲಿಗೆ ಬರಲಿ. ರೈತರಿಗೆ ಏನಾದರೂ 60 ಕೋಟಿ ಕೊಟ್ಟವ್ರೆ ಅಂದರೆ ಅದು ನಮ್ಮ ಮುಖಂಡರ ಒಂದು ದಿಟ್ಟತನ ಮತ್ತು ರೈತರ ಪರವಾಗಿರ್ತಕ್ಕಂಥ ಕಾಳಜಿ. ನಾನು ಯಾಕೆ ಹೇಳ್ತೀನಿ ಅಂದರೆ, ನಾನೊಬ್ಬ ರೈತ, ಸ್ಕೂಲ್ ಕಟ್ಟಿದ್ದೀನಿ, 50-60 ಸ್ಕೂಲು. 40 ವರ್ಷದಿಂದ 40 ರೂಪಾಯಿ ನೋಡ್ತಾ ಇರೋರು ಇವತ್ತು ನನಗೆ 1.5 ಲಕ್ಷ ರೂಪಾಯಿ ಬಂದಿದೆ ಏನು ಡೈರಿಯಿಂದ. ಇವತ್ತು ಎಲ್ಲ ರೈತರುಗಳಿಗೂ 1 ಲಕ್ಷ ಇರ್ಬೋದು, 50,000 ಇರ್ಬೋದು, 5,000 ಇರ್ಬೋದು. ಯಾರು ಕೊಟ್ಟಿತ್ತು? ಡಿ ಕೆ ಸುರೇಶ್ ಅಣ್ಣವರು. ಅವರ ದಕ್ಷತೆ, ಅವ್ರ ಕಾರ್ಯಕ್ಷಮತೆಯನ್ನು ತಾವು ಬೊಮ್ಮೂಲಿ ಇರ್ಬೋದು, ಇವತ್ತು ತಾವು ವಿಚಾರಿಸಬೇಕು. ನೀವು ಕೆಲಸ ಮಾಡೋದ್ರ ಬಗ್ಗೆ ಯಾಕೆ ಹೊಟ್ಟೆವ್ರಿಗೆ ಕೊಡ್ತೀರಾ? ದಯಮಾಡಿ ನೀವು ನಿಮ್ಮ ಒಂದು ಇದಿದ್ದರೆ ರಾಜಕೀಯಕ್ಕೋಸ್ಕರ ಮಾತಾಡಿ, ನಮ್ಮದೇ ಇದಿಲ್ಲ. ಆದರೆ ಈ ಟೌನ್ಶಿಪ್ದು ನಾನು ಒಬ್ಬ ಆ ಭಾಗದ ರೈತ, ಮೆಂಬರ್ನಲ್ಲಿ ನಾನು GBDಯಲ್ಲಿ ಮೆಂಬರ್ ಆಗಿದ್ದೀನಿ, ಜೊತೆಗೆ ಆ ಭಾಗದಲ್ಲಿ ನಾನು ರೈತ. ಇವತ್ತೇನಾದರೂ ನ್ಯಾಯವಾಗಿ ವೈಜ್ಞಾನಿಕವಾಗಿ ಹಾಲನ್ನ ಇದನ್ನು ಕರೆಕ್ಟಾಗಿ ಚೆಕ್ ಮಾಡಿಬಿಟ್ರೆ ಆ ಭಾಗದ ರೈತರು ಹಾಲು ತಗೊಂಡಂಗಿಲ್ಲ, ಆ ಟೈಪ್ ಐತೆ. ಇವತ್ತು ಅಲ್ಲಿ ಏನಾಗಿದೆ ಗೊತ್ತರ, ಅಲ್ಲಿ ಇವತ್ತು ಜಮೀನುಗಳನ್ನ ಇವರು DLFಗೆ ಇವ್ರು ಕೊಟ್ಟರು. ಇವರು ಈ 2007ರಲ್ಲಿ ಆಯ್ತಲ್ಲ, ಇವರು ವಾಪಸ್ ಅವ್ರ ಕಂತೆ ಕಳ್ಸ್ಕೊಂಡು ಹೋದ್ರಲ್ಲ, ಇವರೇ ಮುಖ್ಯಮಂತ್ರಿಗಳಾಗಿದ್ದರು. ಇನ್ನು ತೆಗಿಬೇಕಾಗಿತ್ತು, ರೆಡ್ ಝೋನಲ್ಲಿ ಕುಂಡಿಸ್ಬಿಟ್ಟು ಬಂದ್ಬಿಟ್ರಲ್ಲ. ಇವತ್ತು ರೈತರ ಕತೆ ಏನಿವತ್ತು 20 ಲಕ್ಷ 30 ಲಕ್ಷ 4 ಪಟ್ಟು ಕೊಟ್ಟರು 1 ಕೋಟಿ ಗೊತ್ತಲ್ಲ. ಇವತ್ತು ಪಕ್ಕದಲ್ಲಿ 4 ಕೋಟಿ ಎಕರೆ ಇದೆ. ರೈತ ಏನಾಗಬೇಕು? ರೈತರ ಬಗ್ಗೆ ಮಾತಾಡ್ತೀರಾ ನೀವು? ಕೇಂದ್ರ ಸರ್ಕಾರದಲ್ಲಿ ಒಂದು ಆರ್ಡಿನೆನ್ಸ್ ತನ್ನಿ, ದಯಮಾಡಿ ತನ್ನಿ. ಈ ಥರ ಆದಾಗ ಅನಾಹುತ ಆದರೆ ಕೇಂದ್ರ ಸರ್ಕಾರ ಜವಾಬ್ದಾರಿ ವಹಿಸ್ಕೊಳ್ಬೇಕು. ನೀವು ಅದು ಬಿಟ್ಬಿಟ್ಟು ನೀವು ಯಾರೋ ಒಬ್ಬರು ಸಣ್ಣ ಥರ ಮಾತಾಡ್ದಂಗೆ ಮಾತಾಡ್ತಿರಲ್ಲ, ಏನಿದೆ ಅರ್ಥ? ದಯಮಾಡಿ ಬಿಡಿ. ಆಮೇಲೆ ರಾಜಕೀಯವಾಗಿ
ಅವರು ಇವರು ಮಾತಾಡ್ತಕ್ಕಂಥದ್ದನ್ನ ನಿಮ್ಮ ಅನುಯಾಯಿಗಳಿಗೆ ಎತ್ಕಟ್ಟಿ ಏನೇನೋ ಲಘುವಾಗಿ ಮಾತಾಡಿಸ್ಬೇಡಿ. ಮತ್ತು ಇವತ್ತು ಟೌನ್ಶಿಪ್ ಇವತ್ತು ಆಯ್ತಾ ಇರೋದು, ಇವತ್ತು ಬೈರ್ಮಂಗ್ಲ ಕೆರೆ ತಾವೆಲ್ಲ ನೋಡಿದ್ದೀರಿ ಮಾಧ್ಯಮದವರು, 2,000 ಕೋಟಿ ಇವತ್ತು ಖರ್ಚು ಮಾಡ್ತಾ ಇರೋದು. ಅದನ್ನು ಹೂಳೆತ್ತಿ ಅದರ ಅಭಿವೃದ್ಧಿ ಮಾಡಿ ಎಲ್ಲ ಫಿಲ್ಟರ್ಗಳು ಮಾಡಿ ರೈತರಿಗೆ ಒಳ್ಳೆ ನೀರು ಹಿಂದಕ್ಕೆ ಹೋಗಬೇಕು ಅಂತಕ್ಕಂಥದ್ದು ಮತ್ತು ಎಲ್ಲ ರೀತಿಯಲ್ಲಿ ರೈತರಿಗೆ ಅನುಕೂಲ ಮಾಡಬೇಕು ಅಂತಕ್ಕಂಥದ್ದು ಆ ಪ್ರಾಜೆಕ್ಟಲ್ಲಿ ಇರ್ತಕ್ಕಂಥ ವಿಚಾರ. ಇವರು ಸಹಿಸ್ಕೊಳ್ಳಾರ್ದೇ ಏನೇನೋ ಮಾತಾಡ್ತಾರೆ ಹುಚ್ಚುಚ್ಚಾಗಿ, ಅದು ಬಿಡಬೇಕು. ನಾವು ಅವ್ರ ಬಗ್ಗೆ ಗೌರವ ಮಾಡಿಕೊಳ್ತೀವಿ. ಈ ಥರದ ಒಂದು ಕಟುವಾದಂಥ ಮಾತುಗಳು ಮಾತಾಡೋದು ವೈಯಕ್ತಿಕ ಬೇಡ ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಅವ್ರಿಗೆ ಹೇಳ್ತೀವಿ.